ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಬಹುಶಃ ಒಂದು ತಾರ್ಕಿಕ ಘಟ್ಟಕ್ಕೆ ಈಗ ಬಂದು ತಲುಪಿದೆ. ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಸದ್ಯದಲ್ಲೇ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತೇಳಿ ಮಾಧ್ಯಮದವರಿಗೆ ಹೇಳುವ ಜೊತೆಗೆ KPCC ಅಧ್ಯಕ್ಷ ಪಟ್ಟವನ್ನು ತ್ಯಜಿಸುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಇದೇ 10ನೇ ತಾರೀಕು ಡಿನ್ನರ್ ಪಾರ್ಟಿ ಇಟ್ಕೊಂಡಿದ್ದೀನಿ, 6 ವರ್ಷ ಕಂಪ್ಲೀಟ್ ಆಗ್ತಾ ಇದೆ KPCC ಅಧ್ಯಕ್ಷ ಆಗಿ ಅನ್ನುವ ಜೊತೆಗೆ ನಾನು ಸ್ಟ್ರೀಟ್ ಫೈಟರ್, ಪಕ್ಷದ ಹೊರಗೆ ಫೈಟ್ ಮಾಡ್ತೀನಿ. ಮೈ ಫೈಟ್ ಇಸ್ ನಾಟ್ ಫಾರ್ ಪವರ್. ನಾನು ಸುಮ್ಮನಿದ್ದೀನಿ ಅಂತ ಯಾರಾದರೂ ಅಂದ್ಕೊಂಡ್ರೆ ಅದು ಅವ್ರಿಗೆ ಬಿಟ್ಟಿದ್ದು ಅಂತ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಈ ಕಡೆ ಮುಖ್ಯಮಂತ್ರಿಗಳು 5 ವರ್ಷ ಕಾಂಗ್ರೆಸ್ ಅವರೇ CM ಆಗಿರ್ತಾರೆ, ಈ ಅವಧಿಯನ್ನು ಕಾಂಗ್ರೆಸ್ ಪಕ್ಷವೇ ಪೂರ್ಣಗೊಳಿಸುತ್ತೆ. ಇನ್ನು ಬಹಳ ಮಾತಾಡಿದ್ದಾರೆ, CM ಬಹಳ ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒಂದೊಂದು ಮಾತು ಒಂದೊಂದು ಸಂದೇಶ ಅನ್ನುವ ಹಾಗೆ ಪರಸ್ಪರ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬಹುಶಃ ನಾ ಹೇಳಿದೆ ನಿಮಗೆ ತಾರ್ಕಿಕ ಘಟ್ಟ ಅಂತ. ಹಾಗಾದರೆ ಯಾವ ಹಂತಕ್ಕೆ ಬಂದಿದೆ? ಡಿ ಕೆ ಶಿವಕುಮಾರ್ ಅವರು ನಾನು ಸ್ಟ್ರೀಟ್ ಫೈಟರ್ ಅಂದಿದ್ಯಾಕೆ? ಮಾಧ್ಯಮದವ್ರನ್ನ ಸದ್ಯದಲ್ಲೇ ಭೇಟಿ ಆಗ್ತೀನಿ ಅಂದರೆ ಸಿಟ್ಟಿನ ಜೊತೆ ಭೇಟಿ ಆಗ್ತಾರೋ ಅಥವಾ ಸ್ವೀಟ್ ಜೊತೆ ಭೇಟಿ ಆಗ್ತಾರೋ? ಏನಾಗ್ತಾ ಇದೆ ಕಾಂಗ್ರೆಸ್ಸಲ್ಲಿ? ಯಾವಾಗ ಅಂತಿಮ ತೀರ್ಮಾನ ಆಗುತ್ತೆ? ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರೂ ಕೊಟ್ಟಿರುವಂಥ ಸಂದೇಶ ಬಹಳ ಮುಖ್ಯ. ಇದು ಯಾಕಂದರೆ ಕೊಟ್ಟಿರುವಂಥ ಒಂದೊಂದು ಹೇಳಿಕೆಯೂ ಅದರ ಹಿಂದೆ ಒಂದೊಂದು ಹಿಡನ್ ಅಜೆಂಡಾ ಇಟ್ಕೊಂಡೇ ಕೊಟ್ಟಿರೋ ಹಾಗೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಐ ನೋ ವಾಟ್ ಆಲ್ ಈಸ್ ಆ್ಯಕ್ಟಿಂಗ್. ಯಾರ್ಯಾರು ಏನು ಮಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಕುರ್ಚಿ ಖಾಲಿ ಮಾಡಿಸೋ ಮಾತು ನಾನು ಆಡಿಲ್ಲ. ದಲಿತ CM ಅಂತ ಹೇಳಿದವ್ರು ಯಾರು? ಅವ್ರು ಕುರ್ಚಿ ಖಾಲಿ ಮಾಡಿಸೋ ಮಾತಾಡಿದ್ದಾರೆ. ನನಗೆಲ್ಲ ಗೊತ್ತಿದೆ, ಆದರೂ ನಾನು ಸ್ವಾರ್ಥಕ್ಕೋಸ್ಕರ ಬ್ಲಾಕ್ ಮೇಲ್ ಮಾಡಲ್ಲ. ಸಾಕು, KPCC ಅಧ್ಯಕ್ಷ ಪಟ್ಟ ನನಗೆ ಇಲ್ಲಿಯವರೆಗೆ ಸಿಕ್ಕಿರೋದು ಸಾಕು. ಹೊಸ ರಕ್ತ ಬರಲಿ, ಪಕ್ಷದಲ್ಲೂ ಸರ್ಕಾರದಲ್ಲೂ ಹೊಸ ರಕ್ತ ಬರಲಿ, ಹೊಸಬರಿಗೆ ಯುವಕರಿಗೆ ಅವಕಾಶ ಸಿಗಲಿ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಾರೆ ನಮ್ಮ ವಿಚಾರ ಅಂದರೆ ಅವ್ರು ಹೇಳ್ತಿರೋದು ಮುಖ್ಯಮಂತ್ರಿ ಪಟ್ಟದ ವಿಚಾರ. ನಾನು CM ಹಾಗೂ ಪಾರ್ಟಿ ಹೈಕಮಾಂಡ್ ನಮ್ಮ ನಡುವೆ ಇದೆ. ಅದು ನಾನು ಯಾವತ್ತೂ ಮುಖ್ಯಮಂತ್ರಿ ಖಾಲಿ ಆಗ್ತಾರೆ, ದಲಿತರು CM ಆಗಬೇಕು ಅಂತ ಹೇಳಿಲ್ಲ. ಖಾಲಿ ಆದರೆ ತಾನೇ ದಲಿತರಿಗೆ ಸಿಗೋದು. ನೋಡಿ, ಪಕ್ಷದ ಅಧ್ಯಕ್ಷನಾಗಿ ನಾನು ಶಿಸ್ತಿನ ಉಲ್ಲಂಘನೆ ಆಗಬಾರ್ದು, ಆ ರೀತಿ ಇದ್ದೀನಿ. DCM ಸ್ಥಾನ ಬಿಟ್ಬಿಡಿ, ಆದರೆ ಪಕ್ಷದ ಅಧ್ಯಕ್ಷನಾಗಿ ನಾನು ಒಬ್ಬ ತಂದೆಯ ಸ್ಥಾನದಲ್ಲಿದ್ದೀನಿ. ನನ್ನ ಕಡೆ ಯಾರೂ ಸಹ ಕೈ ಬೆರಳು ತೋರಿಸೋ ಹಾಗೆ ಆಗಬಾರ್ದು. ನೀನು ತಂದೆಯ ಸ್ಥಾನದಲ್ಲಿ ಕೂತ್ಕೊಂಡು ಈ ರೀತಿ ಅನ್ಯಾಯ ಮಾಡ್ತಾ ಇದೀಯ ಅಂತ ಯಾರು ಹೇಳಲಿಕ್ಕೆ, ಕಮೆಂಟ್ ಮಾಡಲಿಕ್ಕೆ ಅವಕಾಶ ಇರಬಾರ್ದು. ನನ್ನಿಂದ ಡ್ಯಾಮೇಜ್ ಆಗಬಾರ್ದು, ಈ ಪಕ್ಷನ ನೀನು ಕೊಲ್ತಾ ಇದೆಯಾ ಅಂತ ಯಾರು ಹೇಳಲಿಕ್ಕೆ ಅವಕಾಶ ಇರಬಾರ್ದು. ನನ್ನ ಕಡೆ ಪಾಯಿಂಟ್ಔಟ್ ಮಾಡಬಾರ್ದು. ಸೊ ನಾನು ಬಹಳ ತಾಳ್ಮೆಯಿಂದ ಇದ್ದೀನಿ ಅಂತ ಹೇಳಿದ್ದಾರೆ. ಐ ನೋ ವಾಟ್ ಈಸ್ ಆಲ್ ಆ್ಯಕ್ಟಿಂಗ್. ಏನೇನು ನಡೀತಾ ಇದೆ ಅಂತ ನನಗೆ ಗೊತ್ತಿದೆ. ಸರಿ ಇದೆಯೋ ಇಲ್ವೋ ಅದೂ ಗೊತ್ತಿದೆ. ಆದರೆ ಇದು ನಾವು ಕಟ್ಟಿರೋ ಪಕ್ಷ, ನಾವು ಬೆಳೆಸಿರೋ ಪಕ್ಷ, ಇದು ನಾವು ತ್ಯಾಗ ಮಾಡಿ ಕಟ್ಟಿರುವಂಥ ಪಕ್ಷ. ನನ್ನಂಥ ಲಕ್ಷಾಂತರ ಕಾರ್ಯಕರ್ತರಿಗೆ ತೊಂದರೆ ಆಗಬಾರ್ದು. ನನ್ನ ಸ್ವಾರ್ಥಕ್ಕೋಸ್ಕರ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಸ್ಟ್ರೀಟ್ ಫೈಟರ್. ಮೈ ಫೈಟ್ ಈಸ್ ನಾಟ್ ಫಾರ್ ಪವರ್. ಮೈ ಫೈಟ್ ಈಸ್ ನಾಟ್ ವಿತಿನ್ ದ ಪಾರ್ಟಿ. ಮೈ ಫೈಟ್ ಈಸ್ ಔಟ್ಸೈಡ್ ದ ಪಾರ್ಟಿ. ನನಗೇನು ಅವಶ್ಯಕತೆ ಇಲ್ಲ ಅಂತಾರೆ. ನಾನು ಸುಮ್ಮನಿದ್ದೀನಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಕ್ರಾಂತಿ ನಾನೇನು ಮಾಡಬೇಕಾಗಿಲ್ಲ. ಐ ಬಿಲೀವ್ ಇನ್ ಮೈ ಸೆಲ್ಫ್. ಐ ಲೈವ್ ಆನ್ ಹೋಪ್ ಆಲ್ವೇಸ್. ನಾನೇನು ಪ್ರಯತ್ನ ಮಾಡಬೇಕಾದ ಅಗತ್ಯ ಇಲ್ಲ. ನನಗೆ ಯಾವಾಗ ಏನು ಬರಬೇಕೋ ಬಂದೇ ಬರುತ್ತೆ. ಆ ಕಾನ್ಫಿಡೆನ್ಸ್ ನನಗಿದೆ ಅಂತಾರೆ. ಮತ್ತು ಕೊನೆಗೆ ಹೇಳ್ತಾರೆ, ಸದ್ಯದಲ್ಲೇ ನಿಮ್ಮನ್ನೆಲ್ಲ ನಾನು ಮೀಟ್ ಆಗ್ತೀನಿ ಅಂಥೇಳಿ. ನೋಡಿ, ಒಂದೊಂದು ಹೇಳಿಕೆಯೂ ಒಂದೊಂದು ಸಂದೇಶ ಅಂದೆ. ನೋಡಿ, ಸದ್ಯದಲ್ಲೇ ಭೇಟಿ ಆಗ್ತೀನಿ ಅಂದರೆ ಅವರು ವೆಯ್ಟ್ ಮಾಡ್ತಾಯಿದ್ದಾರೆ. ಬಹುಶಃ ಬಜೆಟ್ ಮಂಡನೆಯ ಬೆನ್ನಲ್ಲೇ ಹೈಕಮಾಂಡ್ ಕರೆದು ತೀರ್ಮಾನ ಮಾಡುವುದು ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಹೈಕಮಾಂಡ್ ಆ ಮೆಸೇಜ್ನ ನಿನ್ನೆ ಕೂಡ ರವಾನಿಸಿದೆ ಅನ್ನುವ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಕರೆದು ಮಾತುಕತೆ ನಡೆಸಿದ ನಂತರ ಯಾವುದೇ ತೀರ್ಮಾನ ಆಗದೆ ಹೋದರೆ ಆಗ ಅವರೊಂದು ಹೆಜ್ಜೆಯನ್ನು ಮುಂದಿಡುವುದು. ಅಲ್ಲಿಯವರೆಗೂ ಅವರು ಯಾವುದೇ ಹೆಜ್ಜೆಯನ್ನು ಮುಂದಿಡದೇ ಇರುವಂಥ ತೀರ್ಮಾನವನ್ನು ಮಾಡಿದ್ದಾರೆ. ಇದು ಭಾಳ ಸ್ಪಷ್ಟವಾಗಿದೆ. ಮತ್ತು ಒಂದನ್ನು ಅವರು ಕ್ಲಿಯರ್ ಮಾಡ್ತಾ ಇದ್ದಾರೆ, ಏನಂದರೆ ನಾನು ಯಾವತ್ತೂ ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿ ಮಾಡಿಲ್ಲ. ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಸ್ಟೇಟ್ಮೆಂಟ್ ಆಗಲಿ ನಡೆ ಆಗಲಿ ಇಲ್ಲಿಯವರೆಗೂ ನಾನು ಇಟ್ಟಿಲ್ಲ. ನಾನು ಭಾಳ ತಾಳ್ಮೆಯಿಂದ ಇದ್ದೀನಿ. ಶಾಸಕರೆಲ್ಲ ಸಭೆ ಮಾಡ್ತಾಯಿದ್ರೆ ನನ್ನ ಪರವಾಗಿ ಅವರಾಗಿಯೇ ಮಾಡ್ತಾ ಇದ್ದಾರೆ ಅನ್ನೋ ಮೆಸೇಜ್ನ ಕನ್ವೆ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಇದು ಸಹಜ, ಯಾಕಂದರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ ಅನ್ನುವ ಮೆಸೇಜ್ ಹೋದರೆ ಅದರಿಂದ ಅವ್ರಿಗೆ ಡ್ಯಾಮೇಜ್. ಅವ್ರು ಹ್ಯಾಕ್ ಕ್ಲೈಮ್ ಮಾಡಲಿಕ್ಕೆ ಸಾಧ್ಯ ಮುಖ್ಯಮಂತ್ರಿ ಸ್ಥಾನವನ್ನು? ಸೊ ಆ ದೃಷ್ಟಿಯಿಂದ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತು ನೋಡಿ, KPCC ಅಧ್ಯಕ್ಷ ಪಟ್ಟವನ್ನು ತ್ಯಜಿಸುವ ಮಾತಾಡಿರುವಂಥದ್ದು. ಹೊಸ ರಕ್ತ ಬರಬೇಕು ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಅಂದರೆ ತಮ್ಮ ಪಟ್ಟದ ಬಗ್ಗೆ ಮಾತನಾಡುವ ಜೊತೆಗೆ ಅವರು ಮುಖ್ಯಮಂತ್ರಿ ಪಟ್ಟಕ್ಕೂ ಅದೇ ಸಂದೇಶ ಕೊಡ್ತಾ ಇದ್ದಾರೆ.
ಮತ್ತು ಪಕ್ಷದ ಒಳಗೆ ನಾನು ಫೈಟ್ ಮಾಡಲ್ಲ, ಹೊರಗೋಗಿ ಫೈಟ್ ಮಾಡ್ತೀನಿ ಅಂದರೆ, ಒಂದು ವೇಳೆ ನಾನೇನಾದರೂ ಸಿಡಿದೇಳೋದೇ ಆದರೆ ಪಕ್ಷದ ಒಳಗಿದ್ದು ಸಿಡಿದೇಳಲ್ಲ, ಪಕ್ಷದ ಹೊರಗೋಗಿಯೇ ಸಿಡಿದೇಳೋದು ನಾನು. ಅದೇನು ಎರಡರಲ್ಲೊಂದು ತೀರ್ಮಾನ ಮಾಡ್ಕೊಂಡೇ ಮುಂದೆ ಹೋಗೋನು ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಮತ್ತು ಮೈ ಫೈಟ್ ಈಸ್ ನಾಟ್ ಫಾರ್ ಪವರ್ ಅಂದರೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಏನಿಲ್ಲ. ಇದನ್ನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಖರ್ಗೆ ಹೀಗೆ ಭಾಳ ಜನರ ಹತ್ರ ಹೇಳಿದ್ದಾರೆ. ಯಾರಾದರೂ ಸಿ ಎಂ ಆಗಲಿ, ಆದರೆ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ನಾಯಕತ್ವ ಬದಲಾವಣೆ ಆಗಲಿ ಅನ್ನುವಂಥ ಅಭಿಪ್ರಾಯ ಅವ್ರದ್ದಿದೆ. ಅದನ್ನೇ ಇಲ್ಲಿ ರಿಪೀಟ್ ಮಾಡಿದ್ದಾರೆ ಅನ್ನೋದು. ಇನ್ನು ಮುಖ್ಯಮಂತ್ರಿಗಳು ಹೇಳಿರೋದೇನು, 5 ವರ್ಷ ಕಾಂಗ್ರೆಸ್ ಅವರೇ ಸಿ ಎಂ ಆಗಿರ್ತಾರೆ, ಈ ಅವಧಿಯನ್ನು ಕಾಂಗ್ರೆಸ್ ಪೂರ್ಣಗೊಳಿಸುತ್ತೆ. ಮತ್ತು JDS BJPಗೆ ಹೇಳಿರೋದವರು, ನೀವೇನೇನೋ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನ ಒಲಿಸ್ಕೊಳ್ತೀವಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಹಗಲುಗನಸು. ನಾನು ಡಿ ಕೆ ಶಿವಕುಮಾರ್ ಹಾಲು ಜೇನಿನ ಹಾಗಿದ್ದೇವೆ, ನೀವು ಹುಳಿ ಹಿಂಡಿದ್ರೆ ನಿಮ್ಮ ಹುಳಿ ಖಾಲಿ ಆಗುತ್ತೆ ಅಷ್ಟೇ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಪಕ್ಷನಿಷ್ಠ, ಹಂಗೆಲ್ಲ ಅವ್ರು ಪಕ್ಷ ಬಿಡೋರಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಹೌದು ಅದು ಸಿದ್ದರಾಮಯ್ಯನವರ ಅನುಭವದ ಮಾತು, ನನ್ನ ಭಾಳ ವರ್ಷದಿಂದ ನೋಡಿದಾರಲ್ಲ, ಬೇರೆ ಪಕ್ಷದಲ್ಲಿದ್ದು ನಮ್ಮ ಪಕ್ಷದಲ್ಲೂ ನೋಡಿದಾರಲ್ಲ, ಅದರ ಅನುಭವದ ಮೇಲೆ ಹೇಳಿದ್ದಾರೆ ಅಂತಿದ್ದಾರೆ. ಮತ್ತು ಕೊನೆಗೆ ಹೇಳ್ತಾರೆ, ಕಾಲ ಉತ್ತರ ಕೊಡುತ್ತೆ ಅಂತ. ಮತ್ತು BJP JDS ಅವರು ನಿಮ್ಮನ್ನೇನಾದರೂ ಅಪ್ರೋಚ್ ಮಾಡಿದ್ರಾ, ನಿಮ್ಮನ್ನು ಸೆಳೆಯುವಂಥ ಪ್ರಯತ್ನ ಮಾಡಿದ್ರಾ ಅಂದರೆ ಮುಂದೆ ನಾನು ಬುಕ್ ಬರೀತೀನಿ, ಅವಾಗ ಗೊತ್ತಾಗುತ್ತೆ ಅಂತಾರೆ ಡಿ ಕೆ ಶಿವಕುಮಾರ್. ನೋಡಿ, ಮತ್ತೆ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಿ ಈ ಶಾಸಕರ ಸಭೆ, ಡಿನ್ನರ್ ಮೀಟಿಂಗು ಇದ್ರ ಬಗ್ಗೆನೂ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ, ಪಕ್ಷದ ಶಿಸ್ತಿನ ಚೌಕಟ್ಟಿನ ಒಳಗೆ ವೈಯಕ್ತಿಕವಾಗಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂಥ ಸ್ವಾತಂತ್ರ್ಯ ಇದೆ, ಜೊತೆಯಲ್ಲಿ ಊಟ ತಿಂಡಿ ಮಾಡೋ ಎಲ್ಲ ಅವಕಾಶವೂ ಅವರಿಗಿದೆ. ಆದರೆ ಯಾವ ಶಾಸಕರು ಏನನ್ನೇ ಹೇಳಿದ್ರು ಅಂತಿಮವಾಗಿ ಅವರು, ನಾನು, ಡಿ ಕೆ ಶಿವಕುಮಾರ್ ಎಲ್ಲರೂ ನಾವು ಪಕ್ಷದ ಹೈಕಮಾಂಡ್ನ ಆದೇಶಕ್ಕೆ ತಲೆಬಾಗುವವರು ಅಂತ ಹೇಳ್ತಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಒಲಿಸಿಕೊಳ್ಳುವಂಥ ಪ್ರಯತ್ನ BJP JDS ನಾಯಕರಿಗೆ ಏನಾದ್ರು ಇದ್ದರೆ ಅವರ ಹಗಲು ಕನಸುಗಳಿಗೆ ಶುಭ ಹಾರೈಸುತ್ತೇನೆ ಅಂತಾರೆ. ಶಿವಕುಮಾರ್ ಒಬ್ಬ ಕಟ್ಟಾ ಕಾಂಗ್ರೆಸ್ಸಿಗ, ಸುಳ್ಳು ಕೇಸ್ಗಳನ್ನ ಹಾಕಿ ಜೈಲಿಗೆ ಕಳಿಸಿ ಅವ್ರನ್ನ ಮಣಿಸುವ ಎಲ್ಲ ಪ್ರಯತ್ನಗಳನ್ನ BJP ಮಾಡಿ ಆಗಿದೆ, ಇದಕ್ಕೆಲ್ಲ ಮಣಿಯದೆ ಅವರು ಪಕ್ಷಕ್ಕೆ ನಿಷ್ಠರಾಗಿ ಉಳಿದವರು ಅಂತ ಈ ಕುತಂತ್ರಿ ನಾಯಕರಿಗೆ ತಿಳಿದಿರಲಿ ಅಂತಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಹಾಗೆಲ್ಲ ಪಾರ್ಟಿ ಬಿಡಲ್ಲ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ಟೆಲಿಫೋನ್ ಕದ್ದಾಲಿಕೆ ಮಾಡಿದ್ದಾರೆ ಅನ್ನುವಂಥ ಆಪಾದನೆಗಳಿಗೆ ಉತ್ತರ ಕೊಡುತ್ತಾ ಇವೆಲ್ಲವನ್ನು ಹೇಳಿದ್ದಾರೆ. ಕೊನೆಗೆ ಹೇಳ್ತಾರೆ, ರಾಜ್ಯದ ಪ್ರಜ್ಞಾವಂತ ಮತದಾರರು ನಮಗೆ 5 ವರ್ಷಗಳ ಕಾಲ ಸರ್ಕಾರ ನಡೆಸಲಿಕ್ಕೆ ಜನಾದೇಶ ಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳ ಎಲ್ಲ ಕುತಂತ್ರ ಕುಚೇಷ್ಟಗಳ ನಡುವೆಯೂ ಈ ಅವಧಿಯನ್ನು ಕಾಂಗ್ರೆಸ್ ಪಕ್ಷ ಪೂರ್ಣಗೊಳಿಸುತ್ತೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯೇ ಇರ್ತಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ಸಿದ್ದರಾಮಯ್ಯನವ್ರ ಮೂಲಕ ಹೈಕಮಾಂಡ್ ಒಂದು ಮೆಸೇಜ್ ಕೊಡ್ತಿದೆ, ಏನಂದರೆ ಇರೋದು ಕಾಂಗ್ರೆಸ್ನ ಮುಖ್ಯಮಂತ್ರಿ 5 ವರ್ಷ ಅಂತ. ಡೆಲ್ಲಿಯಲ್ಲಿ ಕೂತ್ಕೊಂಡು ಸಿದ್ದರಾಮಯ್ಯನವ್ರು ಏನು ಹೇಳಿದರು, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂದಿದ್ರು. ಈಗ 5 ವರ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅನ್ನುವ ಮಟ್ಟಕ್ಕೆ ಬಂದಿದ್ದಾರೆ. ಅಲ್ಲಿಗೆ ಅವರ ಹೇಳಿಕೆಯಲ್ಲಿನ ಬದಲಾವಣೆ ಹೈಕಮಾಂಡ್ನ ಸೂಚನೆಯ ಮೇರೆಗೆ ಮತ್ತು ಇದು ಡಿ ಕೆ ಶಿವಕುಮಾರ್ ಅವರ ಈಗೋ ತಣಿಸುವಂಥ ಪ್ರಯತ್ನ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಒಂದು ತಾರ್ಕಿಕ ಘಟ್ಟಕ್ಕೆ ಬರ್ತಾ ಇದೆ. ಮೆಸೇಜ್ಗಳನ್ನ ನೋಡ್ತಾ ಇದ್ದರೆ, ಹೇಳಿಕೆಗಳನ್ನ ನೋಡ್ತಾ ಇದ್ದರೆ, ಬದಲಾದ ಮಾತುಗಳನ್ನ ನೋಡ್ತಾ ಇದ್ದರೆ ಸದ್ಯದಲ್ಲೇ ಒಂದು ತೀರ್ಮಾನ ಆಗುತ್ತೆ. ಅದು ಏನು ಬೇಕಾದರೂ ಆಗ್ಬೋದು. ಟೇಬಲ್ ಕೂತಾಗ ತೀರ್ಮಾನಗಳು ಯಾವ ರೀತಿ ಬೇಕಾದರೂ ಆಗ್ಬೋದು. ಆದರೆ ಬಜೆಟ್ ಮಂಡನೆಗೆ ಯಾವುದೇ ರೀತಿಯ ಅಡ್ಡಿ ಆಗದ ಹಾಗೆ, ಯಾವುದೇ ತೊಂದರೆ ಆಗದ ಹಾಗೆ ಹೈಕಮಾಂಡ್ ಸದ್ಯಕ್ಕೆ ಈ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಬಜೆಟ್ ನಂತರ ಸಭೆಯನ್ನು ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ, ಆದರೆ ಅನುಷ್ಠಾನ ಮಾಡಲ್ಲ. ಅನುಷ್ಠಾನ 5 ರಾಜ್ಯಗಳ ಚುನಾವಣೆಯ ನಂತರ ಆಗುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ. ಕಡೆಗೂ ಹೈಕಮಾಂಡ್ ಇಬ್ಬರನ್ನು ಕರೆದು ಮಾತುಕತೆ ನಡೆಸಿ ಒಂದು ತೀರ್ಮಾನ ಮಾಡುವಂಥ ಹಂತಕ್ಕೆ ಬಂದಿದೆ. ಇದು ಪಕ್ಷಕ್ಕಾಗ್ತಾ ಇರುವಂಥ ಡ್ಯಾಮೇಜ್ನ ಕಂಟ್ರೋಲ್ ಮಾಡುವುದಾ ಅಥವಾ ಡ್ಯಾಮೇಜ್ನ ಇನ್ನಷ್ಟು ಹೆಚ್ಚು ಮಾಡುವುದಾ, ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.